ರುಚಿಯಾದ ಆರೋಗ್ಯಕರವಾಗಿರುವಂತಹ ಹೆಸರು ಕಾಳಿನ ಪಲಾವ್ ಮಾಡ್ತಿದ್ದೀನಿ ಇವತ್ತು. ಸಖತ್ ರುಚಿಯಾಗಿ ಬರುತ್ತೆ. ಮುಂಜಾನೆ ಬ್ರೇಕ್ಫಾಸ್ಟ್ಗೆ, ಮಕ್ಕಳ ಟಿಫಿನ್ ಬಾಕ್ಸ್ಗೆ ಮತ್ತು ರಾತ್ರಿ ಊಟಕ್ಕೆ ಕೂಡ ಈ ಪಲಾವ್ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ಬೋದು. ಎಷ್ಟು ರುಚಿಯಾಗಿದೆ ಅಂದರೆ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಬನ್ನಿ ಇವಾಗ ಕುಕ್ಕರ್ದಲ್ಲೇ ಡೈರೆಕ್ಟಾಗಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ. ಈ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳ ಬಿಸಿನೀರಲ್ಲಿ ನೆನೆ ಹಾಕಿಟ್ಟಿದ್ದ. ಸುಮಾರು 1 ಗಂಟೆ ಆಗಿದೆ. ಇವಾಗ ಫುಲ್ ಕುದಿಯುವಂತಹ ನೀರಿನಲ್ಲಿ ನೆನೆಸ್ಕೊಂಡು ತೊಗೊತಿದ್ದೀನಿ. ಇವಾಗ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದು 3 ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿ ತೊಗೊತಿದ್ದೀನಿ. ಅಂದರೆ 1 ಕಪ್ ಹೆಸರು ಕಾಳು ತೊಗೊಂಡ್ರೆ ಒಂದು 3 ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ, ಪರವಾಗಿಲ್ಲ, ಸರಿಯಾಗಿ ಬರುತ್ತೆ. ಇಲ್ಲಿ ನೀವು ಬಾಸ್ಮತಿ ಅಕ್ಕಿನೇ ತೊಗೋಬೇಕಂತೇನಿಲ್ಲ. ನಾರ್ಮಲಾಗಿ ಮನೆಯಲ್ಲಿ ಯಾವ್ದು ಅಕ್ಕಿಲಿಂದ ಅನ್ನ ಮಾಡ್ತೀರಲ್ಲ ಅದನ್ನೇ ತೊಗೋಬೋದು. ಇವಾಗ ಇದು ಕೂಡ ನಾನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಅಲ್ಲಿ ತನಕ ಇಲ್ಲಿ ಮಿಕ್ಸಿಯಲ್ಲಿ ನಾನು ಸುಮಾರು ಒಂದು 4 ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಒಂದು 4 ಇಲೈಚಿ ಮತ್ತು ಒಂದು 4ರಿಂದ 5 ಕಾಳು ಮೆಣಸುಗಳನ್ನು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಚಮಚ ಆಗೋಷ್ಟು ನಾನಿಲ್ಲಿ ಸೋಪ್ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ. ಓಕೆ ನೋಡಿ, ನೀರು ಸ್ಮೂತಾಗೇ ಇರಬೇಕು ಪೇಸ್ಟ್ ಇದು, ಅದೇ ರೀತಿ ರುಬ್ಕೊಳ್ಳಿ. ಇವಾಗ ಇಲ್ಲಿ ಕುಕ್ಕರ್ದಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಬೇಕಾದರೆ ತುಪ್ಪ ಇಲ್ಲ ಅಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. 1-2 ಚಮಚ ಎಣ್ಣೆ, 1-2 ಚಮಚ ತುಪ್ಪ ಹಾಕಿನಿ ನಾನಿಲ್ಲಿ. ಇವಾಗ ಬಿಸಿಯಾಗಿದೆ ಎಣ್ಣೆ ಮತ್ತು ತುಪ್ಪ. ಇವಾಗ ಇದರಲ್ಲಿ 1 ಚಮಚ ಆಗೋಷ್ಟು ನಾನಿಲ್ಲಿ ಜೀರಿಗೆ ಹಾಕ್ತಿದ್ದೀನಿ ಮತ್ತು ದಾಲ್ಚಿನ್ನಿ ಹಾಕ್ತಿದ್ದೀನಿ ಮತ್ತು ಒಂದು ಸ್ಟಾರ್ ಎಲೆ ಮತ್ತು ಒಂದು 2 ಪಲಾವ್ ಎಲೆ ಹಾಕ್ತಿದ್ದೀನಿ. ನಾವು ಲವಂಗ ಮತ್ತು ಕಾಳು ಮೆಣಸು ಮಿಕ್ಸಿಯಲ್ಲಿ ಹಾಕಿರ್ತೀವಲ್ಲ, ನೀವು ಬೇಕಾದರೆ ಇಲ್ಲಿ ಕೂಡ ಹಾಕ್ಕೋಬೋದು 2 ಸಾಮಗ್ರಿ. ಇವಾಗ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ತಿದ್ದೀನಿ. ಸುಮಾರು ಒಂದು 4 ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ 1ರಿಂದ 2 ಆಲೂಗಡ್ಡೆ ಕೂಡ ನಾನಿಲ್ಲಿ ಹಾಕ್ಕೊತಿದ್ದೀನಿ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಆಲೂಗಡ್ಡೆ ಹಾಕೋದಾದರೆ ಸ್ವಲ್ಪ ದಪ್ಪನೇ ಇರಬೇಕು, ಆ ರೀತಿ ಕಟ್ ಮಾಡ್ಕೊಳ್ಳಿ, ಅದು ಕರಗೋದಿಲ್ಲ. ಇಲ್ಲಿ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಈರುಳ್ಳಿ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗಿ ಲೈಟಾಗಿ ಕೆಂಪಾಗಬೇಕು. ಮತ್ತು ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸರಿಯಾಗಿ ಬರುತ್ತೆ ಟೇಸ್ಟ್ ಇದ್ರದ್ದು. ಇವಾಗ ನಾವು ಮೊದಲೇ ರುಬ್ಬಿಟ್ಟಿದ್ದೇವಲ್ಲ ಮಸಾಲ, ಅದು ಹಾಕ್ಕೊತಿದ್ದೀನಿ. ಈ ರೀತಿ ಮಸಾಲ ಮಾಡೋದ್ರಿಂದ ಸಖತ್ ರುಚಿಯಾಗಿ ಬರುತ್ತೆ ಈ ಪಲಾವ್. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ಇದು. ಮುಂಜಾನೆ ಬ್ರೇಕ್ಫಾಸ್ಟ್ಗೆ, ಮಕ್ಕಳ ಟಿಫಿನ್ ಬಾಕ್ಸ್ಗೆ ಮತ್ತು ರಾತ್ರಿ ಊಟಕ್ಕೆ ಕೂಡ ಈ ರೆಸಿಪಿ ಮಾಡ್ತಾರೆ. ಒಂದು ಸ್ವಲ್ಪ ಪುದೀನ ಎಲೆ ಹಾಕ್ತಿದ್ದೀನಿ. ಇದು ಕೂಡ ಮಿಸ್ ಮಾಡದೆ ಹಾಕಿ ಇತ್ತಂದ್ರೆ ಪುದೀನ ಎಲೆಗಳು. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ಸೇರಿಸ್ತಿದ್ದೀನಿ. ಮಸಾಲ ಹಾಕಿದ ಮೇಲೆ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು, ಹುರ್ಕೋಬೇಕಾಗುತ್ತೆ ನೀವು ಅಲ್ಲಿ ತನಕ ಇದು. ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿಣ ಮತ್ತು ಸಣ್ಣ ಚಮಚಲಿಂದ 1 ಚಮಚ ಆಗೋಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮತ್ತು ಒಂದು ಸ್ವಲ್ಪ ಮೊಸರು ಹಾಕ್ಕೊತಿದ್ದೀನಿ. ಮೊಸರು ಕೂಡ ಇತ್ತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದ್ರದ್ದು. ಇವಾಗ ಎಲ್ಲ ಸೇರಿಸಿ ಸರಿಯಾಗಿ ಹುರ್ಕೊಂಡಾಗಿದೆ. ಇವಾಗ ಕಲರ್ ಕೂಡ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಮೊಸರು ಹಾಕಿದ ಮೇಲೆ ಒಂದು 2 ನಿಮಿಷ ನಾನು ಹಾಗೆಯೇ ಎಣ್ಣೆಯಲ್ಲಿ ಹುರ್ಕೊಂಡಿದ್ದ. ವಾವ್, ಘಮ್ ಅಂತಿರುತ್ತೆ ಈ ಟೈಮ್ನಲ್ಲಿ, ನೋಡ್ತಿರ್ಬೋದು. ಇವಾಗ ಈ ಮಸಾಲ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಮೊದಲಿಗೆ ಹೆಸರು ಕಾಳು ಹಾಕ್ಕೊತಿದ್ದೀನಿ. 1 ಕಪ್ ಆಗುವಷ್ಟು ಹೆಸರು ಕಾಳು 1 ಗಂಟೆ ಆಗೋ ತನಕ ಬಿಸಿನೀರಲ್ಲಿ ನೆನೆಸ್ಕೊಂಡು ತೊಗೊತಿದ್ದೀನಿ. ಫುಲ್ಲು ಕುದಿ ಬರಬೇಕು ನೀರು, ಆ ನೀರಿನಲ್ಲಿ ನೆನೆಸ್ಕೊಂಡು ತೊಗೊಳ್ಳಿ, ಸರಿಯಾಗಿ ಬೇಯುತ್ತೆ. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಈ ಹೆಸರು ಕಾಳು ನಾನು ಈ ಮಸಾಲ ಜೊತೆ ಒಂದು 2 ನಿಮಿಷ ಹಾಗೆಯೇ ಹುರ್ಕೊಂಡು ತೊಗೊತಿದ್ದೀನಿ. ನೀವು ಬೇಕಾದರೆ ಹೆಸರು ಕಾಳು ರಾತ್ರಿಯೇ ನೆನೆಸ್ಕೊಂಡು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು, ಜಲ್ದಿ ಬೇಯುತ್ತೆ ಅದು ಕೂಡ. ನೋಡಿ, ಇವಾಗ ಹೆಸರು ಕಾಳು ಹಾಕಿದ ಮೇಲೆ ಒಂದು 2 ನಿಮಿಷ ನಾನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೆ. ಇವಾಗ ಅಕ್ಕಿ ಹಾಕ್ತಿದ್ದೀನಿ. ಇಲ್ಲಿ ನೀವು ಬಾಸ್ಮತಿ ಅಕ್ಕಿನೇ ಹಾಕಬೇಕಂತೇನಿಲ್ಲ, ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಲ್ಲ ಅನ್ನ, ಅದನ್ನೇ ಹಾಕೋಬೋದು ನೀವು. ಇಲ್ಲಿ 1 ಕಪ್ ಹೆಸರು, ಒಂದು 3 ಕಪ್ ಆಗುವಷ್ಟು ನಾನಿಲ್ಲಿ ಬಾಸ್ಮತಿ ಅಕ್ಕಿ ಹಾಕ್ಕೊಂಡಿನಿ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಸುಮಾರು ಒಂದು 6 ಕಪ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ಅಂದರೆ ಒಂದು 3 ಕಪ್ ಅಕ್ಕಿ, 1 ಕಪ್ ಆಗುವಷ್ಟು ಹೆಸರು ಕಾಳಿಗೆ ಒಂದು 4 ಕಪ್ ಆಗುತ್ತೆ ಎಲ್ಲ ಟೋಟಲ್ ಸೇರಿಸಿ. ನಾನಿಲ್ಲಿ ಟೋಟಲ್ ಒಂದು 6 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ಬಾಸ್ಮತಿ ಅಕ್ಕಿ ಹಾಕೋದಾದರೆ ಇಷ್ಟೇ ಸಾಕಾಗುತ್ತೆ. ನೀವು ಬೇರೆ ಅಕ್ಕಿ ಹಾಕಿದರೆ ನೀರು ಹೆಚ್ಚು ಕಮ್ಮಿ ಹಿಡಿಬೋದು. ಇಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಹಿಂಡಿ ಹಾಕ್ಕೊಂಡಿನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು 2 ಸೀಟಿ ಹೊಡ್ಸ್ಕೊಂಡು ತೊಗೊತಿದ್ದೀನಿ.
ನೋಡಿ ಮೀಡಿಯಮ್ ಗ್ಯಾಸ್ನಲ್ಲೂ ಒಂದು 2 ಸೀಟಿ ಹೊಡ್ಸ್ಕೊಂಡು ತೊಗೊಂಡಿದ್ದ ಪೂರ್ತಿಯಾಗಿ ಹವಾ ಬಿಟ್ಟಿದೆ. ಇವಾಗ ಕುಕ್ಕರ್ ಓಪನ್ ಮಾಡಿ ನಾನಿಲ್ಲಿ ಸರ್ವ್ ಮಾಡ್ತಿದ್ದೀನಿ. ಎಷ್ಟು ಘಮ್ ಅಂತಿದೆ ನೋಡಿ. ನಾನು ನಿಮಗೆ ಸಮೀಪಲಿಂದ ತೋರಿಸ್ತಿದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ ನೋಡಿ, ಇದನ್ನು ನೀವು ಮೊಸರಿನ ಜೊತೆ ಅಥವಾ ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.